ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ಒಂದು ಕ್ವಿಕ್ಕಾಗಿ ಮಾಡುವಂತಹ ಸಾರಿನ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಪೆಪ್ಪರ್ ರಸಮನ್ನು ಮಾಡ್ತಾ ಇದ್ದೇನೆ. ಇದು ಊಟಕ್ಕೆ ತುಂಬಾ ಚೆನ್ನಾಗಿರ್ತದೆ, ಹಾಗೆಯೇ ಬೇಗನೆ ಮಾಡ್ಕೊಳ್ಬೋದು. ಈ ಚಳಿಗಾಲದಲ್ಲಿ ಈ ರೀತಿ ಬಿಸಿ ಬಿಸಿ ಮೆಣಸಿನ ಸಾರನ್ನು ಮಾಡಿ ಊಟ ಮಾಡಲಿಕ್ಕೆ ತುಂಬಾ ಟೇಸ್ಟಿಯಾಗುತ್ತೆ. ಹೇಗೆ ಮಾಡೋದು ನೋಡುವ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಚಮಚದಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೇನೆ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ನೀವು ಜಾಸ್ತಿ ಕಾಳು ಮೆಣಸು ತಗೊಳ್ಳಿ. ಹಾಗೆ 1 ಚಮಚ ಜೀರಿಗೆಯನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ತುಂಬ ನೈಸ್ ಪುಡಿ ಆಗಬೇಕು ಅಂತ ಏನಿಲ್ಲ, ನೋಡಿ ಇಷ್ಟು ಪುಡಿ ಆದರೂ ಸಾಕು, ತರಿಯಾಗಿ. ಆಮೇಲೆ ಒಂದು ಪಾತ್ರೆ ತಕ್ಕೊಂಡು ಅದಕ್ಕೆ ಒಂದು 4 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ 1 ಚಮಚ ಸಾಸಿವೆ, ಒಂದು ಅರ್ಧ ಚಮಚ ಜೀರಿಗೆ, ಆಮೇಲೆ ಒಂದು 2 ಹಸಿಮೆಣಸು, ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಹಾಗೆಯೇ ಒಂದು 3-4 ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂಡಿದ್ದೇನೆ, ಜೊತೆಗೆ ಒಣಮೆಣಸು ಇಷ್ಟು ಹಾಕಿ ಫ್ರೈ ಮಾಡಿಕೊಳ್ಳೋದು. ಜೊತೆಗೆ ನಾನಿಲ್ಲಿ ಒಂದು 2 ಸಣ್ಣ ಟೊಮೆಟೊವನ್ನು ಕತ್ತರಿಸಿ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಅರಸಿನ, ಇದನ್ನು ಸ್ವಲ್ಪ ನೀರು ಹಾಕಿ 1-2-3 ನಿಮಿಷ ಟೊಮೆಟೊ ಚೆನ್ನಾಗಿ ಬೇಯುವವರೆಗೆ ಬೇಯಿಸ್ಕೊಳ್ಳೋದು. ಒಂದು 2 ನಿಮಿಷ ಮುಚ್ಚಿ ಕೂಡ ಬೇಯಿಸ್ಕೊಳ್ಬೋದು. ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಬೇಯಲಿಕ್ಕೆ. 2-3 ನಿಮಿಷ ಆಗುವಾಗ ಟೊಮೆಟೊ ಚೆನ್ನಾಗಿ ಬೇಯ್ತದೆ. ಅಷ್ಟಾಗುವಾಗ ಇದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಳ್ಳೋದು. ಟೊಮೆಟೊ ತುಂಬಾ ಹುಳಿ ಇದ್ದರೆ ಇದು ಹುಣಸೆ ಹಣ್ಣು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳೋದು. ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋದು. ಟೇಸ್ಟಿಗೆ ಒಂದು ಸ್ವಲ್ಪ ಬೇಕಾದರೆ ಬೆಲ್ಲನ ಹಾಕ್ಕೊಳ್ಳೋದು. ನಾನಿಲ್ಲಿ ಒಂದು ಅರ್ಧ ಚಮಚ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದೀಗ ಚೆನ್ನಾಗಿ ಕುದಿಬೇಕು. ಇದು ಕುದಿಬೇಕಾದ್ರೆ ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಜೀರಿಗೆ ಮತ್ತು ಪೆಪ್ಪರ್ ಪೌಡರ್, ಇದನ್ನು ಹಾಕ್ಕೊಳ್ಳೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋದು. ಇನ್ನೀಗ ಇದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಅಷ್ಟಾಗುವಾಗ ನಮ್ಮ ರುಚಿಯಾದ ಪೆಪ್ಪರ್ ರಸಮ್ ರೆಡಿ ಆಗುತ್ತೆ. ಇದು ಊಟದ ಜೊತೆ ಚೆನ್ನಾಗಿರ್ತದೆ. ಹಾಗೆ ಸೂಪ್ ಥರ ಕೂಡ ಚಳಿಗಾಲದಲ್ಲಿ ಕುಡಿಬೋದು. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಹಾಗೆ ಕ್ವಿಕ್ಕಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರ್ತದೆ. ಗಡಿಬಿಡಿಯಲ್ಲಿದ್ದಾಗ ಅರ್ಜೆಂಟಲ್ಲಿ ಎಲ್ಲ ನಾವು ಈ ಥರ ಸಾರನ್ನು ಮಾಡ್ಕೊಳ್ಬೋದು. ಹಾಗೆ ಬೇಗನೆ ಆಗ್ತದೆ ಕೂಡ, ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ನೀವು ಈ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಂತಾದರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹೀಗೇ ರುಚಿಯಾದ ರೆಸಿಪಿಯೊಂದಿಗೆ ನಾನು ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು.